Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ ಎಲ್ಲರಿಗೂ. ಬನ್ನಿ ಆಂಜನೇಯ ಏನ್ ಹೇಳ್ತಾರೆ ನೋಡೋಣ. ಸೊ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಂ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮಾನ್ ಸ್ಮರಣೆ ಭವೇತ್. ಸೊ ಆಂಜನೇಯನ ಆಶೀರ್ವಾದ ಎಲ್ಲರ ಮೇಲೂ ಇರ್ಲಿ ಅನ್ನುವಂಥದ್ದು. ಸಹಾಯನ ಮಾಡಿ ಅನ್ನುವಂಥದ್ದು ಇದೆ. ನಿಮ್ಗೆ ಆಂಜನೇಯ ಸಹಾಯನ ಮಾಡ್ತಾರೆ. ನಿಮ್ಗೆ ಯಾರ ಸಹಾಯ ಬೇಕು, ಯಾರಿಗೆ ನಿಮ್ಮ ಸಹಾಯದ ಅಗತ್ಯ ಇದೆ, ಎರಡು ಕೂಡ ಆಗತ್ತೆ ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಒಳ್ಳೆಯ ಕೆಲಸಗಳಿಗೆ ಕೈ ಜೋಡಿಸಿ ಅನ್ನುವಂಥದ್ದು ಇದೆ. ಮನೆಯ ವಿಚಾರಗಳಿಗೆ ಅಥವಾ ಸೇತುವೆಯ ವಿಚಾರಗಳಿಗೆ ಕೈ ಜೋಡಿಸಿ ಅನ್ನುವಂಥದ್ದು ಇದೆ. ಸೊ ಶ್ರೀಲಂಕಾ ಅಥವಾ ರಾಮ ಸೇತು ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಸಮಸ್ಯೆಗಳು ಬರ್ತಾ ಇದೆ ಹೇಳಿದ್ರು ಯಾರು ಎಚ್ಚರಿಕೆ ವಹಿಸ್ತಾ ಇಲ್ಲ. ಸೊ ಬಿಟಾಕಿ ಸಮಯನೇ ಉತ್ತರ ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ಹಾಡು ಕೇಳ್ತಾ ಇದ್ದಾರೆ, ಒಂಟಿ ನಾನು ಮರಗಳಿ ಅಂತ. ಸೊ ನೀವು ಒಂಟಿ ಎಲ್ಲ, ಆಂಜನೇಯ ನಿಮ್ ಜೊತೆ ಯಾವಾಗ್ಲೂ ಇರ್ತಾರೆ. ಸಾಕಷ್ಟು ಯಶಸ್ಸು ನಿಮ್ಗೆ ಇದೆ. ಸೊ ಮುಂದಿನ ದಿನಗಳಲ್ಲಿ ನಿಮ್ಗೆ ಇನ್ನ ಹೆಚ್ಚಿನ ಅನುಕೂಲಗಳು ಆಗುವಂತ ಸಾಧ್ಯತೆ ಇದೆ. ಸೊ ಆ ಆಂಜನೇಯನ ದೇವಸ್ಥಾನಕ್ಕೆ ಕೆಂಪು ಬಣ್ಣದ ಒಂದು ವಸ್ತ್ರನ ಸಮರ್ಪಣೆ ಮಾಡ್ಬಿಟ್ಟು ಬನ್ನಿ. ಇದರಿಂದ ಹೆಚ್ಚಿನ ಯಶಸ್ಸು ಸಿಗುತ್ತೆ. ಮತ್ತೆ ನೀವೇನ್ ಚಾಲೆಂಜಸ್ ಫೇಸ್ ಮಾಡ್ತಿದ್ದೀರಾ ಅದೆಲ್ಲವೂ ಕೂಡ ಸಕ್ಸಸ್ಫುಲಿ ಎಂಡ್ ಆಗುತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ವಿಚಿತ್ರ ಪ್ರಾಣಿಗಳು ಭೂಮಿ ಮೇಲೆ ಕಾಣಿಸ್ಕೊಳ್ತವೆ ಅನ್ನುವಂಥದ್ದು ಇದೆ. ಮುಂದಿನ ಹೇಗಿದೆ ಅಂದ್ರೆ ನಂಗೆ ಗೊತ್ತಿಲ್ಲ ಹೇಗೆ ಹೇಳೋದು ಅಂತ. ಮುಂದಿನ ದಿನಗಳಲ್ಲಿ ಯಾವಾಗ ಆಗುತ್ತೋ ನಂಗೆ ಟೈಮ್ ಪೀರಿಯಡ್ ಎಲ್ಲ ಅಷ್ಟೊಂದು ಕ್ಲಿಯರ್ ಆಗಿ ಹಿಡಿಲಿಕ್ಕಾಗಲ್ಲ. ಮುಂದಿನ ದಿನಗಳಲ್ಲಿ ಐಸ್ ಆಗಿ ಹೋಗಿರುತ್ತಲ್ಲ ಪಕ್ಷಿಗಳು, ಪ್ರಾಣಿಗಳು ಎಲ್ಲ, ಅವೆಲ್ಲ ಜೀವ ಬಂದು ಓಡಾಡುತ್ತೆ. ಐಸ್ ಕರಗ್ತಾ ಇದ್ದಂಗೆನೆ ಸೊ ಅಲ್ಲಿರೋಂಥ ಪಕ್ಷಿಗಳು, ಪ್ರಾಣಿಗಳೆಲ್ಲ ಮತ್ತೆ ಜೀವ ಪಡ್ಕೊಂಡು ಓಡಾಡುತ್ತೆ. ಈ ತರ ಇದೆ ಇಲ್ಲಿ. ಎಲ್ಲಾಗುತ್ತೋ ಗೊತ್ತಿಲ್ಲ ನಂಗೆ. ಮೇ ಬಿ ಆ ಥರ ಹಾಗೆ ಆಗುತ್ತೆ ಅಂತ ಇಲ್ಲಿ ಇದೆ. ಸಾಕಷ್ಟು ಚಾಲೆಂಜಸ್ ಇದೆ. ಚಾಲೆಂಜಸ್ ನನ್ ಕೈಲಾಗಲ್ಲ ಅಂತ ಅನ್ಕೊಂಬೇಡಿ. ಸೊ ಬೆಟ್ಟ ಏರ್ಬೇಕಾದ್ರೆ ತುತ್ತ ತುದಿ ತಲುಪ್ತೀನಿ ಅನ್ನುವಂತ ಹಠ ಇರಬೇಕು ಖಂಡಿತವಾಗ್ಲೂ. ಒಂದಷ್ಟು ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಜಾಗ್ರತೆಯಿಂದ ಮುಂದಡಿ ಇಟ್ರೆ ಖಂಡಿತವಾಗ್ಲೂ ಯಶಸ್ಸನ್ನ ನೋಡ್ತೀರಾ. ಯಾರನ್ನ ಭೇಟಿ ಮಾಡ್ಬೇಕು ಅನ್ಕೊಂಡಿದ್ದೀರೋ ಅವ್ರನ್ನ ಭೇಟಿ ಹಾಗೆ ಆಗ್ತೀರಾ ಅನ್ನುವಂಥದ್ದು ಇದೆ. ಕಾರಣದ ರೀತಿಲಿ ಗುಪ್ತ ಶತ್ರುಗಳು ಇದ್ದಾರೆ ಅಥವಾ ಗುಪ್ತವಾದಂಥ ಚಾಲೆಂಜಸ್ ಇದೆ. ಕಣ್ಣಿಗೆ ಕಾಣಿಸಲ್ಲ ನಿಮ್ಗೆ. ಆ ಥರ ಚಾಲೆಂಜಸ್ ಇದೆ. ಅಂಥ ಚಾಲೆಂಜಸ್ ಎಲ್ಲವೂ ಕೂಡ ನಿಮ್ಮನ್ನ ನೀವು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅವರು ಚಾಲೆಂಜಸ್ ಕೊಡ್ತಾರೆ. ಸೊ ಒಂದೆರಡು ಏಳು ಬೀಳುಗಳ ನಡುವೆ ಖಂಡಿತವಾಗ್ಲೂ ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಒಂದು ಸ್ಟ್ರಾಂಗ್ ರಿಲೇಶನ್ಶಿಪ್ ಬರುವಂಥ ಸಾಧ್ಯತೆ ಇದೆ. ಪ್ರಾಮಾಣಿಕ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಪ್ರಾಮಾಣಿಕವಾಗಿ ನಿಮ್ಮ ಜೀವನಕ್ಕೆ ಒಂದಷ್ಟು ಹೆಚ್ಚಿನ ಎಚ್ಚರಿಕೆ ಕೂಡ ಕೊಡ್ತಾ ನಿಮ್ಮನ್ನ ಹೆಚ್ಚು ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗುವಂಥ ಅಥವಾ ನಿಮ್ಮ ಜೀವನದಲ್ಲಿ ಯಶಸ್ಸನ್ನ ನೋಡೋದಕ್ಕೆ, ಮಾರ್ಗದರ್ಶನನ ತೋರಿಸೋದಕ್ಕೆ ಅಥವಾ ನಿಮ್ಮ ಸೋಲ್ ಪರ್ಪಸ್ಸನ್ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂಥ ವ್ಯಕ್ತಿತ್ವಗಳು ನಿಮ್ಗೆ ಮುಂದಿನ ದಿನಗಳಲ್ಲಿ ಮುಖಾಮುಖಿ ಆಗ್ತವೆ ಅನ್ನುವಂಥದ್ದು ಇದೆ. ನಿಮ್ಮ ದೇಹ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮ ದೇಹದ ಆರೋಗ್ಯ ಹೆಚ್ಚು ಪವರ್ಫುಲ್ ಆದ್ರೆ ನಿಮ್ಮ ಆಂಜನೇಯ ನಿಮ್ಮ ಹಿಂದೆ ಏನ್ ನಿಂತಿರ್ತಾರೆ ಅವ್ರು 10 ಪಟ್ಟಿನ ಸ್ಟ್ರಾಂಗ್ ಆಗ್ತಾರೆ. ಆಂಜನೇಯನನ್ನ ಪ್ರಾರ್ಥನೆ ಮಾಡಿ ವಜ್ರಕಾಯಂ ವಜ್ರದೇಹಂ ಅನ್ನುವಂಥ ರೀತಿಲಿ ನಿಮ್ಮ ಬಾಡಿನ ಮಸಲ್ಸ್ನ ಎಲ್ಲ ಸ್ಟ್ರಾಂಗ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ತುಂಬಾ ಸ್ಟ್ರಾಂಗ್ ಆಗಿ ಇರಬೇಕು. ಫಿಸಿಕಲಿ, ಮೆಂಟಲಿ ಎಲ್ಲವೂ ಕೂಡ ಸ್ಟ್ರಾಂಗ್ ಆಗಿ ಇರಿ ಅನ್ನುವಂಥದ್ದು ಇದೆ. ಜೊತೆಗೆ ಯಾವುದೋ ಒಂದು ಗ್ರಾಮದಲ್ಲಿ ಅಥವಾ ಊರಲ್ಲಿ ಅಥವಾ ನಗರದಲ್ಲಿ ಒಂದು ದೈತ್ಯ ಏನು ಇಡೀ ಊರನ್ನ ಒಂದಾದ್ಮೇಲೊಂದು ಖಾಲಿ ಆಗ್ತಾ ಇದ್ದಾರೆ. ಎಸ್ಪೆಷಲಿ ಗಂಡು ಮಕ್ಳು ಖಾಲಿ ಆಗ್ತಾ ಇದ್ದಾರೆ. ಎಷ್ಟು ಹೇಳಿದ್ರು ಅವ್ರು ಎಚ್ಚೆತ್ಕೊಳ್ತಾ ಇಲ್ಲ. ಸೊ ಬಹಳಷ್ಟು ಜನ ಮದ್ವೆ ಆಗದೆ ಇರುವಂಥವ್ರು ಅಥವಾ ಮದ್ವೆ ಆಗಿರುವಂಥವ್ರು ಎಲ್ಲ ಮಿಡಲ್ ಏಜ್ ಅಥವಾ ಮಿಡಲ್ ಏಜ್ ಅಲ್ಲ, ಯಂಗರ್ ಏಜ್ ಅಲ್ಲೇನೆ ಒಂದು 30 to 40 ಇನ್ ಬಿಟ್ವೀನ್ ಅಲ್ಲಿ ಸತ್ತು ಹೋಗಿದ್ದಾರೆ ಅಥವಾ ಸತ್ತು ಹೋಗ್ತಿದ್ದಾರೆ ಅಥವಾ ಹೋಗ್ತಾ ಇದ್ದಾರೆ. ಇಂಥದ್ರ ಬಗ್ಗೆ ಒಂದು ದೊಡ್ಡ ದೈತ್ಯನ ಏನ್ ಮಾಡಿ ನಂಗೆ ಕೆಲವು ಹೇಳಂಗಿಲ್ಲ, ಹೇಳ್ಬೇಕು ಆ ಥರ ಕೆಲವು ವರ್ಡ್ಸು ನಂಗೆ ಹೇಳಕ್ಕಾಗಲ್ಲ. ಆ ಥರದ್ದೇನೋ ಅಲ್ಲಿ ಓಡಾಡುತ್ತಾ ಇದೆ ಅಥವಾ ಅಲ್ಲಿ
ಸಮಸ್ಯೆ ಮಾಡ್ತಿದೆ. ಸಾಕಷ್ಟು ಎಚ್ಚರಿಕೆ ಕೊಟ್ರು, ಸಾಕಷ್ಟು ಇದ್ ಮಾಡಿದ್ರುನು ಇಡೀ ಗ್ರಾಮದಲ್ಲಿ ಎಲ್ರೂ ತಲೆ ಕೆಡ್ಸ್ಕೊಂಡಿದ್ದಾರೆ. ಯಾಕೆಂದ್ರೆ ಜಾಸ್ತಿ ಹೆಣ್ಣು ಮಕ್ಕಳು ಮಾಂತ್ರಿಕರ ಸಹವಾಸನ ಮಾಡಿ ಮಾಡಿ ಆ ಇಡೀ ನಗರವನ್ನ ಮಾಂತ್ರಿಕರ ವಶಕ್ಕೆ ಕೊಟ್ಬಿಟ್ಟಿದ್ದಾರೆ ಅನ್ನುವಂಥದ್ದು. ಸೊ ಅದನ್ನ ಬಿಡಿಸ್ಕೊಂಡು ಅಲ್ಲಿ ಇರುವಂತ ಶಕ್ತಿ ದೇವತೆಗೆ ಶಕ್ತಿ ತುಂಬಿಸಿ ಆ ಇಡೀ ಜಾಗ ಒಂದು ದೇವಸ್ಥಾನಕ್ಕೆ ಸೇರಿದ್ದು, ಆ ಇಡೀ ಊರು ಒಂದು ದೇವಸ್ಥಾನಕ್ಕೆ ಸೇರಿದ್ದು, ಅಥವಾ ಆ ಇಡೀ ನಗರ ಒಂದು ದೇವಸ್ಥಾನಕ್ಕೆ ಸೇರಿದ್ದು. ಪೂರ್ವಾರ್ಜಿತ ಕೆಲಸಗಳು ಅಲ್ಲಿ ಆಗಿದೆ. ಸೊ ಅಲ್ಲಿ ಕಟ್ಟಿರುವಂತ ಮನೆಗಳೆಲ್ಲ ಮುಳುಗೋಗಿ ಯಾವುದು ಇರ್ಬೇಕೋ ಅದ್ ಮಾತ್ರ ಇರುತ್ತೆ, ಯಾವುದು ಇರಬಾರ್ದು ಅದು ಅಲ್ಲಿಂದ ದೂರ ಆಗತ್ತೆ ಮುಂದಿನ ದಿನಗಳಲ್ಲಿ. ಸೊ ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಸೊ ಕೆಲವು ಇಂಪಾರ್ಟೆಂಟ್ ಮೆಸೇಜಸ್ ಇದೆ. ಇದನ್ನ ನೀವು ಬೇರೆ ಎಲ್ಲಾದ್ರೂ ಪ್ರಶ್ನೆ ಹಾಕಿ ಕೇಳ್ಕೊಳ್ಳಿ, ಅದರಿಂದ ನಿಮ್ಗೆ ಹೆಚ್ಚಿನ ಉತ್ತರಗಳು ಸಿಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ಪರಿಶುದ್ಧವಾದಂಥ ಭಕ್ತನಿಗೆ ಯಾವಾಗ್ಲೂ ದೇವರ ಆಶೀರ್ವಾದ ಇದೆ. ಅದು ರಾಮದೇವರ ಆಶೀರ್ವಾದನೂ ಇದೆ, ಮತ್ತೆ ಆಂಜನೇಯ ಸ್ವಾಮಿಯ ಆಶೀರ್ವಾದ ಕೂಡ ಇದೆ. ಸೊ ಹಾಗಾಗಿ ನನ್ಗೆ ಆಶೀರ್ವಾದ ಇಲ್ಲ, ನನ್ ಕೈಲಾಗಲ್ಲ ಅನ್ನುವಂಥದ್ದು ನಿಮ್ಗೆ ಯೋಚನೆನೇ ಬೇಡ. ಡಿವೈನ್ ಪ್ರೊಟೆಕ್ಷನ್ ಇದೆ, ದೇವರ ಆಶೀರ್ವಾದ, ದೇವರ ರಕ್ಷೆ ನಿಮ್ ಜೊತೆ ಯಾವಾಗ್ಲೂ ಇರುತ್ತೆ. ಹಾಗಾಗಿ ನೆಗೆಟಿವಿಟಿ ವಿರುದ್ಧ ಅಥವಾ ದುಷ್ಟಶಕ್ತಿ ವಿರುದ್ಧ ನಿಮ್ಮನ್ನ ನೀವು ರಕ್ಷೆನ ಮಾಡ್ಕೊಳ್ಳಿ. ಜೊತೆಗೆ ದೈವ ನಾಮದ ಒಂದಷ್ಟು ರಕ್ಷೆನ ಕೂಡ ಹಾಕೊಳ್ಳಿ. ಇದರಿಂದ ಕೂಡ ನಿಮ್ಗೆ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಮುಂದಿನ ದಿನಗಳಲ್ಲಿ ನೀವೇನ್ ಶ್ರಮ ಹಾಕ್ತಾ ಇದ್ದೀರಾ, ಏನು ನಿಸ್ವಾರ್ಥವಾಗಿ ಸೇವೆ ಮಾಡ್ತಾ ಇದ್ದೀರಾ, ಇದೆಲ್ಲವನ್ನು ಕೂಡ ಭಗವಂತ ಗುರ್ತಿಸ್ತಾ ಇದ್ದಾನೆ. ಮತ್ತೆ ನಿಮ್ಮ ಶ್ರಮ ವ್ಯರ್ಥ ಆಗೋದಿಲ್ಲ. ಎಲ್ಲರಿಗೂ ನಿಮ್ಮ ಶ್ರಮ, ನಿಮ್ಮ ಈ ಒಂದು ಬಲ ಎಲ್ಲವೂ ಕೂಡ ಗೊತ್ತಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಮುಂದಿನ ದಿನಗಳಲ್ಲಿ ಒಂದು ಪ್ರಾಣಿಯ, ಸಿಂಹ ಇರ್ಬೋದು ಅಥವಾ ಹುಲಿ ಇರ್ಬೋದು ಅಥವಾ ಈ ತರದ್ ಯಾವ್ದೋ ಒಂದು ಪ್ರಾಣಿಯ ಮೇಲೆ ಆಂಜನೇಯ ತನ್ನ ಗದೆನ ಹಿಡ್ಕೊಂಡು ಕೂತಿರುವಂತ ರೀತಿಲಿ ದೇವಸ್ಥಾನ ನಿರ್ಮಾಣ ಆಗತ್ತೆ ಅನ್ನುವಂಥದ್ದು ಇದೆ. ಈ ತರದ್ದು ಒಂದು ಅಮೃತ ಶಿಲೆ ಎಲ್ಲೋ ಇದೆ, ಅದು ತಂತಾನೆ ನಿಮ್ಮ ಮುಂದೆ ಬರುತ್ತೆ ಅನ್ನುವಂಥದ್ದು ಇದೆ. ವೆರಿ ಪವರ್ಫುಲ್ ಆಗಿರುವಂತ ಅಮೃತ ಶಿಲೆ ಅದು ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮೊಳಗಿನ ಶಾಂತತೆನ ಕಾಯ್ದುಕೊಳ್ಳಿ ಅನ್ನುವಂಥದ್ದು. ನಿಮ್ಮ ಮನಸ್ಸು, ನಿಮ್ಮ ಚಿತ್ತ ಯಾವಾಗ್ಲೂ ಶಾಂತವಾಗಿ ಇರ್ಲಿ ಅನ್ನುವಂಥದ್ದು. ಶಾಂತ ಚಿತ್ತರಾಗಿ ಇರಿ ಅಥವಾ ಶಾಂತ ವ್ಯಕ್ತಿಗಳಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಬಹಳಷ್ಟು ವಿಚಾರಗಳಲ್ಲಿ ರಾಮನ ಧ್ಯಾನ ನಿಮ್ಗೆ ಹೆಚ್ಚಿನ ಅನುಕೂಲನ ಮಾಡಿಕೊಡುತ್ತೆ ಅನ್ನೋ. The Shrivak Devi Tarot channel is so glad to see you again. Thank you for watching our tarot card readings today.